ಹಾಡ್ತಾರ ಕಿಸಬಾಯ ಗೆದ್ದು ಹೋಗ್ಯಾವ ಹಾಡೋರು ಯಾರು ಅಂದಾರ ನಿನಗೆ ಹಿಂಗೆ ಹಾಡಿದೇನು ಇದ್ದೇನು ಕೂಡ ಇದ್ದೇನು ಕೂಡ ಹಾಡೇನಂತ ಎಲ್ಲೋ ಇದ್ರಾಗ ತಗಲು ಬಗ್ಲಿಯಾಗ ಇದ್ದೇನು ಕೂಡ ಹಾಡೇನ ತಕ್ಕಿ ನಿನಗೆ ಎಡಕ್ ಕೂತು ರುಂಬರ್ಸದ್ ಬಂದಾಳ ನಿಮ್ಮಂತವ್ರಿಗೆ ಎದಿ ಮೇಲೆ ಕಾಲು ಕೊಟ್ಟು ಬಲಕ್ ಕೂತು ರುಂಬರ್ಸದ್ ಗೊತ್ತಾಳಕ್ಕೆ ಇದ್ಯಾ ಅಲ್ಲ ಇಲ್ಲಿ ನಾನು ನಿನ್ನ ನಡ್ದಾವ ಹಾಕಿದ ಶಬ್ದ ಇಲ್ಲಿ ಯಾಕ ನಾನು ನಿನ್ನ ನಡ್ದಾವ ನಾವು ಮನಾರ್ ಹಾಡ್ತೇವು ಬಾಗಡನ್ ಕೂಡ ಹಾಡ್ತೇವು ಚಂದ ಬಾಳಿಗೆರೆ ಚಂದನ್ ಕೂಡ ಹಾಡ್ತೇವು ಅದು ನಾವು ಇಲ್ಲಿ ಹೇಳಕ್ ಬರಂಗಿಲ್ಲ ಇಲ್ಲಿ ನಾನು ನಿನ್ನ ನಡ್ದಾವ ಸಾಮ ಶಕ್ತಿ ಸಂವಾದ ಇದ್ದಂದ ಆಗ್ತೈತಿ ಇಲ್ಲಿ ಎಲ್ಲಾರು ಕೂಡ ಹಾಡ್ಬೋದು ನೀ ಹಾಡೋರಿದ್ದಿ ಮತ್ತ ಅಂದೋಡಿಗೆ ಶಿಶು ಮಕ್ಳು ನೀವು ಇದ್ದುದು ಜಗತ್ತಿಗೆ ಗೊತ್ತದ ನಿಮ್ ಬಾಯಿಲಿ ನೀವೇ ಹೇಳಕೋತಿರಲ್ಲ ಕಿಸಬಾಯಿಗಳೇ ಹೆಂಗ ಅಲ್ಲ ನಾವು ಅಂದೋಡಿ ಶಿಶು ಮಕ್ಳು ಇದ್ದೇವತ್ತ ಅಲ್ಲ ಒಂದು ಸಖಿ ಆಗತ್ತಕರೆ ಕುಂದಿರ್ಬೇಕಿಲ್ಲ ಸಬದಾಗ ಮಾತು ದಮ್ಮು ದಮ್ಮು ಮಾತಾಡಿದಿ ಎದ್ದು ಚಾ ಕುಡ್ಲಿಕ್ಕೆ ಹೋತಿ ಅಂದ್ರ ನಿನಗೆ ಹಾಡೋದರ್ಮ ನಿಮ್ಮದು ಹಾಡವಿಲ್ಲಿವು ತಿರುಗಾಡಿ ಚಾಕ ಸುಸಲಾಕ ಚೂಡಕ ಮೆಚ್ಚಿ ತಿರುಗಾಡಿ ಹಾಡವಿವು ಅದಕ್ಕೆ ಅದಾರ ಈ ಹಾಡ ಮಾಸ್ತರ್ ಒಬ್ಬನಿಗೆ ಕುಂದ್ರಸ್ಯಾರ ನೋಡು ಅನಿಬೇಡ ಇದ್ದೇಂದು ತಮ್ಮ ಅತ್ತಾನ ಅವ್ರು ಇದ್ದೇನ್ ತೆಗಿತಾನ ನಿನಗೆ ಯಾರು ಕೇಳ್ಯಾರ ಇದ್ದೇನು ಕೂಡ ಹಾಡಿರಿ ಏನಿಲ್ಲ ಅಂತೇಳಿ ಹಾಡವಿದ್ದಿ ಯಾರು ಕೂಡ ಬಿ ಹಾಡಬಹುದು ನಾವು ಹಾಡೋರು ಇದ್ದೇವೆ ಯಾರು ಹರದೇಶ್ವರ್ ತಂದ್ರ ಬಿ ಹಾಡಬಹುದು ಅಲ್ಲ ಬಾಳಿಗೆರೆ ಚಂದು ತಂದ್ರ ಹಾಡಬಹುದು ಮಕ್ತುಮ ಹುಷೇರಿ ತಂದ್ರ ಹಾಡಬಹುದು ಅಲ್ಲ ಅದು ಇದು ಇಲ್ಲಿ ಯಾಕೆ ತೆಗಿಲಿಕತ್ತಿದ್ವಿ ನಮ್ಮದು ನಿಮ್ಮದು ನಡೆದ ಸಾಮ್ ಶಕ್ತಿ ಸಂವಾದ ಜೀವ ಹೆಚ್ಚತ್ತ ನೀ ಹೆಚ್ಚು ಮಾಡಿ ಹಾಡಬೇಕು ಶರೀರ ಹೆಚ್ಚತ್ತ ನಾ ಹಾಡಬೇಕು ಎಲ್ಲ ಕೇಳಿ ಹೊರಗೆ ಹೋದ ಚೂಡ ತಿಲ್ಲಕ್ ಹಸುವಾಗೆ ಅವನಿಗೆ ಯಾವತ್ತೋ ಮಾತಾಡತ್ತೆ ಕೊಂಚಿ ಯಾವತ್ತೋ ಮಾತಾಡತ್ತೆ ಕೊಂಚಿ ಅಚ್ಚುತಯ್ಯದ ಕೋಣ್ಯಾನ್ ಬಂದದ ಓಚೆ ಅಚ್ಚುತಯ್ಯದ ಕೋಣ್ಯಾನ್ ಬಂದದ ಓಚೆ ಏ ತಂದಿಗೆ ಹಚ್ಚ ಮಾಡಿ ಒಂದ ಸಾಡ ಬ್ಯಾಡ ಕುರ್ಸಾಲ ಪಡಂಚಿ ಮತ್ತ ಕುಳ ಕೈ ಕೋಲ ಪಡಂಚಿ ಏ ತಂದಿಗೆ ಹಚ್ಚ ಮಾಡಿ ಒಂದ ಸಾಡ ಬ್ಯಾಡ ಕುರ್ಸಾಲ ಪಡಂಚಿ ತೊಳೆದ ಬಳದ ಮಾಡಕ್ಕಿನ ಸ್ವಚ್ಛ ಮಾಡಕ್ಕಿನ ಸ್ವಚ್ಛ ಮೂರ ದಿನ ಮಾಸೆ ನಮಗೆ ಮೋಚೆ ಮೂರ ದಿನ ಮಾಸೆ ನಮಗೆ ಮೋಚೆ ಏ ತಂದಿ ಬಲ್ಯಾಕ ಹೋಗಿ ಮಲಿಯ ಕುಡಿಯೋ ನಿಮ್ಮ ಬಾಯಾಗ ಹೋಯ್ತಾನ ಓಚೆ ಬಾಯಾಗ ಹೋಯ್ತಾನ ಓಚೆ ಬಾಯಾಗ ಹೋಯ್ತಾನ ಓಚೆ ಅಲ್ರಿ ಕೈಗಳು ಹೇಳ್ತಾರ ಏನ್ ಹೇಳ್ತಾರ ತೊಳೆದ ಬಳದ ಮಾಡಕ್ಕೆ ನಾ ಸ್ವಚ್ಛಿ ಮೂರ ದಿನ ಮಾಸೆ ನಮಗೆ ಮುಚ್ಚಿ ತಂದಿ ಬಲ್ಯಕ್ಕೆ ಹೋಗಿ ಮಲಿಯ ಕುಡಿಯೋ ನಿನ್ನ ಬಾಯಿಗೆ ಹೋಯ್ತಾರ ಉಚ್ಚಿ ಅಂತ ಹೇಳ್ತಾರ ಅದಕ್ಕೆ ಏನತ್ತಾನ ಯಾನೋ ಸಸಿದು ಡಿಲೆವರಿ ಆಗಿತ್ತ
ಈ ಕಣ್ಣಿ ಕಾಣೋದೆಲ್ಲ ಹೆಣ್ಣ ಅಂತ ಹೇಳಿದೆವು ನಾವು. ಹ್ಯಾಂಗತ್ತ ಕೇಳ್ದಾಕ್ರ ಗಂಡ ಹ್ಯಾಂಗ ಅಂದಿನಿ ಅಂತ ಕೇಳ್ತಾನ ಯಾರು ತುಂತುನಿ ಮಾಸ್ತರ್. ಹಾಡ ಮಾಸ್ತರ್ ಏನತ್ತಾನ, ಹಗಮಲಿ ಹಾದಿ ಮ್ಯಾಲ ಬಿದ್ದಿ ಎಲ್ಲ ಮಂದಿ ಅನ್ನ ತಿಂದು ಹಂದಿ ಪಿಳ್ಳಿ 16 ಹಡದಿದಿ ಮತ್ತ ಹುಣ್ಣ ಹಚ್ಚಿ ಸತ್ತ ಹೋದಿ ಅಂತ ಹೇಳ್ತಾರ. ಯಾರು ಸತ್ತಾರಪ್ಪ ಮಾಸ್ತರ? ನನ್ನ ಶರೀರ ಸತ್ತದ ಅಂತೇಳಿ ಇನ್ನ ಯಾರು ಅಂದಾರನ ಎಲ್ಲರೇ? ಹೌದೌದು, ಇವನ ಜೀವನೇ ಹೋಗ್ಯದ ಅಂದಾರ. ಹೆಣ್ಮಗಳ ಶೈಲಿ ಗಣಮಗ ಶೈಲಿ. ಹೆಣ್ಮಗಳ ಜೀವ ಹೋಯ್ತು ಅಂದಾರ, ಮತ್ತ ಗಣಸ ಮಕ್ಕನ ಜೀವ ಹೋಯ್ತು ಅಂದಾರ. ನೋಡಲ್ಲ ಯಾರು ತುಂತುನಿ ಬಾರ್ಸ ಬರಿಸಿ ಮುತ್ಯ ಜೀವ ಹೋಯ್ತು ಇವತ್ತ ಅಂತಾರ. ಊಟ ಮಾಡತ್ತೇನು ಕಣ್ಣಾಗೆ ಜೀವ ಹಿಡಿದಿತ್ತು ಹೋಯ್ತು ಹೋಯ್ತು ಅಂತಾರ. ನನ್ನ ಶರೀರಲ್ಲಿ ಸತ್ತದ ಅಂತೇಳಿ ಅಂದಗಿಂದಾರ ಎಲ್ಲರೇ? ಸಾಧ್ಯವಿಲ್ಲ, ಸತ್ತದಂದಿಲ್ಲ. ಆಕಿ 12 ಚಟ ಮಾಡಿ ಅದು ಶರೀರ ಚಟ ಮಾಡಿಲ್ಲ. ನಿನ್ನ ಜೀವಾತ್ಮನೆ ತಿಂದದ ಎಲ್ಲ, ತಿರುಗಾಡಿ ಎಲ್ಲ ನಿನ್ನ ಜೀವಾತ್ಮನೆ ತಿಂದದೆಲ್ಲ. ನೋಡ್ರಿ 3 ಮಂದಿ ಈಗ ತಿಲ್ಲಕ್ಕೆ ಹೋಗ್ಯಾನ ನೋಡ್ರಿ, ನಾಷ್ಟ ನೋಡಿ ಚಟ ಮಾಡಕ್ ಹೋಗ್ಯಾನ. ಚಟ ಮಾಡ್ಲಿಕ್ಕ ನನ್ನ ಶರೀರ ಯಾವಾಗ ಚಟ ಮಾಡ್ಯದೇನು? ಏನು ದಾರು ಕುಡ್ದದ, ಏನು ಅನ್ನ ತಿಂದದ, ಏನು ನೀರು ಕುಡ್ದದ? ಏನು ಸಾಧ್ಯವಿಲ್ಲ. ನನ್ನ ಶರೀರ ಯಾವುದು ಚಟ ಮಾಡಿಲ್ಲ. ಎಲ್ಲ ನಿನ್ನ ಜೀವಾತ್ಮನೆ ಚಟ ಮಾಡ್ಯದ. ನಿನ್ನ ಜೀವಾತ್ಮಗೆ ಎಲ್ಲ ಶಿಕ್ಷೆ ಕೊಟ್ಟಾನ, ಅದೇ ತಿಂದದ. ನನ್ನ ಶರೀರ ನಾ ಕೇಳಿ ನಿನಗ, ನನ್ನ ಶರೀರದ ಠಿಕಾಣದ, ನಿನ್ನ ಜೀವಾತ್ಮನ ಠಿಕಾಣ ಎಲ್ಲಿ ಅದ ಅಂತ ಕೇಳಿ ನಾ ನಿನಗ. ನೆನಪಾರೇನು? ಹಂಗ ಮುಖ್ಯ ನನ್ನ ಶರೀರ ಬೇಕು ಇಲ್ಲಿ ಹಾಡ್ಲಕ್ಕ. ಇವನು ಜೀವಾತ್ಮನದಿಂದ ಶರೀರ ಆಧಾರಾಗಿ ನಿತ್ತದತ್ತ. ಹ್ಯಾಂಗ ತಮ್ಮ ಮೊದಲ ಶರೀರ ಹುಟ್ಟ್ಯಾದ, ನಂತರ ನಿನ್ನ ಜೀವಾತ್ಮ ಅದ ಒಳಗೆ ಕೂಡ್ಸ್ಯಾನ. ಹ್ಯಾಂಗ ಕೂಡ್ಸ್ಯಾನ? 100 ವರ್ಷ ಆದ ಬಳಕ ಈ ಶರೀರಕ್ಕೆ ಬಿಟ್ಟು ಹೋಗ್ಬೇಕು ನಿನ್ನ ಜೀವಾತ್ಮ. ಅದಕ್ಕ ನನ್ನ ಜೀವಾತ್ಮ ಹೆಚ್ಚಿಗೆ ತಲ್ಲಕ್ ಹೋಗ್ಬೇಡ್ರಿ ನೀವು. ಈ ಶರೀರ ಇದ್ದರೆ ಇಲ್ಲಿ ಹಾಡ್ಲಕ್ಕ ಬಂದಿರಿ. ಶರೀರಕ್ಕೆ ಬಿಟ್ಟು ಹಾಡ್ ನೋಡ್ರೆ ಬಪ್ಪರ್ರಿ ನನ್ನ ಗಣಸ ತಿನ್ನ ನಿಮಗ. ಅದಕ್ಕ ಹೆಚ್ಚಿಗೆ ಅಲ್ಲಕ್ ಹೋಗ್ಬೇಡ್ರಿ ನೀವು.